ಆಮೇಲೆ ನಮ್ಮ ಫ್ಯಾಮಿಲಿ ಇಷ್ಟನಾ ಅಣ್ಣ ಇಷ್ಟನಾ? ಅಣ್ಣ ನಾನು ಹೋಗಲ್ಲ ಎಲ್ಲೋ ಹೋಗಲ್ಲ. ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಪ್ರೀತಿಯ ವೀಕ್ಷಿತ ಆ್ಯಂಡ್ ವೆಲ್ಕಮ್ ಟು ದ ಚಾನಲ್. ನನ್ನ ಫ್ಯಾಮಿಲಿ ಅವ್ರಿಗೆ ಪ್ರ್ಯಾಂಕ್ ಮಾಡೋಕೆ ಹೋಗಿ ಅದು ದೊಡ್ಡ ಫ್ಲಾಪೇ ಆಯಿತು ಗೊತ್ತಾ. ವಿಡಿಯೋನ ಕೊನೆ ತನಕ ನೋಡಿ ಗೊತ್ತಾಗುತ್ತೆ. ಮಾಮಿ ಹತ್ರ ಹೇಳಿದೆ ನಾನು ಬಂದಿಲ್ಲ ಅಂತ, ಇವ್ರನ್ನೆಲ್ಲ ನಂಬಿಸಿ ಅಂತ. ಅದನ್ನ ಮಾಮಿ ಮಾಡ್ತಾ ಇದ್ದಾರೆ ನೋಡಿ. ಮಾಮಿ ಎಷ್ಟು ಹೇಳಿದ್ರು ಇವ್ರು ಯಾರು ನಂಬೇ ಇಲ್ಲ ಅಲ್ಲ. ಇವಾಗೆಲ್ಲ ರೂಮ್ ಚೆಕ್ ಮಾಡ್ತಾ ಇದ್ದಾರೆ, ನಾನು ಇಲ್ಲಿ ಹಿಂದ್ಗಡೆ ನಿಂತಿದ್ದೀನಿ, ರೆಕಾರ್ಡ್ ಮಾಡ್ತಾ ಇದ್ದೀನಿ. ನನಗೆ ತಡ್ಕೊಳ್ಳೋದಕ್ಕಾಗ್ಲಿಲ್ಲ. ಇವ್ರನ್ನೆಲ್ಲ ನೋಡಿ ಒಂದ್ಸತಿ ಮಾತಾಡ್ಬೇಕು ಅಂತ ಅನ್ನಿಸ್ತಾ ಇತ್ತು. ನಮ್ಮ ಕಂಪ್ಲೀಟ್ ಎಕ್ಸ್ಪೀರಿಯನ್ಸ್ ಶೇರ್ ಮಾಡೋ ಮುಂಚೆ ನಿಮ್ಮೆಲ್ಲರಿಗೂ ಕುತೂಹಲ ಇದೆಯಾ, ಇಷ್ಟೊಂದು ಜನ ಒಂದು ಟ್ರಿಪ್ಪಿಗೆ ಹೋಗಿದ್ದೀವಿ, ಎಷ್ಟು ಖರ್ಚಾಗಿದೆ, ಯಾರು ಈ ಖರ್ಚುಗಳನ್ನ ನಾವು ಮಾಡಿದ್ದಾರೆ, ಆ್ಯಸ್ ಅ ಫ್ಯಾಮಿಲಿ ಥರ ಟ್ರಿಪ್ನ ಹೇಗೆ ಆರ್ಗನೈಸ್ ಮಾಡೋದು ಅನ್ನೋ ಕುತೂಹಲ ಇದ್ದರೆ ಪ್ರಶ್ನೆಗಳನ್ನ ಹಾಕಿ, ಅದಕ್ಕೆ ಡೆಫಿನೆಟ್ ಆಗಿ ಮುಂದೆ ಬರೋ ವೀಡಿಯೋಸಲ್ಲಿ ನಾನು ಉತ್ತರವನ್ನು ಕೊಡ್ತೀನಿ. ಓಕೆ, ಇವತ್ತು ಈ ಸತಿ ನಾವು ಆ್ಯಸ್ ಅ ಫ್ಯಾಮಿಲಿ 33 ಜನ ಕಮ್ಮಿನಲ್ಲಿ ಇದ್ವಿ. ಬಂದಿರೋಂಥ ಪ್ರಾಪರ್ಟಿ ಹೆಸರು ಎಕ್ಲಾಕ್ ಮ್ಯಾಡೋಸ್, ಇದಿರೋದು ಸಕಲೇಶ್ಪುರದಲ್ಲಿ. ಆ್ಯಂಡ್ ಪ್ರಾಪರ್ಟಿ ಬಗ್ಗೆ ಹೇಳಬೇಕು ಅಂದರೆ ತುಂಬಾ ಸಿಂಪಲ್ ಪ್ರಾಪರ್ಟಿ ಅಂತಲೇ ಹೇಳ್ಬೋದು. ಹಾಗೆಯೇ ನಾವು ಒಂದು ದೊಡ್ಡ ಗ್ರೂಪಾಗಿ ಬಂದಿದ್ವಿ. ಎಕ್ಸ್ಪೆಕ್ಟೇಷನ್ಸ್ ಇದ್ದಿದ್ದೇ ಬೇರೆ, ಇಲ್ಲಿ ಬಂದು ನೋಡಿದ್ದೆ ಬೇರೆ. ಎಲ್ಲ ಡೀಟೇಲ್ಸ್ ನಿಮಗೆ ಡೆಫಿನೆಟ್ ಆಗಿ ಗೊತ್ತಾಗುತ್ತೆ. ಬಟ್ ಫಸ್ಟ್ ಆಫ್ ಆಲ್ ಎಲ್ಲರೂ ಬಂದು ಎಲ್ಲರ ಮುಖದಲ್ಲಿ ತುಂಬ ಖುಷಿ ಇದೆ. ಆ್ಯಂಡ್ ಬಂದಿದ ತಕ್ಷಣ ಹೊಟ್ಟೆ ಹಸು ಆಗ್ತಾ ಇತ್ತು, ಬಿಕಾಸ್ ನಾವು ಲಂಚ್ ಟೈಮ್ಗೆ ಆಲ್ಮೋಸ್ಟ್ ರೀಚ್ ಆಗಿದ್ವಿ. ಹೇಗಾಯ್ತು ಜರ್ನಿ? ಸೂಪರ್. ಹೌದಾ, ಸುಸ್ತಾಗ್ತಿದಾ? ಸ್ವಲ್ಪ ಚಿರಾಡಿಗಾಟ್ಲ ಕಾಣಿ. ನಾವು ಯಾವುದೇ ರೀತಿ ಪ್ಲ್ಯಾನ್ ಮಾಡಿ ಹೋಗಿದ್ದಲ್ಲ ಇಲ್ಲಿಗೆ. ಸಡನ್ ಆಗಿ ಪೂಜೆ ಇತ್ತಲ್ವ ರೀಸೆಂಟಾಗಿ ಅಜ್ಜಿ ಮನೆಯಲ್ಲಿ, ಅಲ್ಲೇ ಎಲ್ಲರೂ ಮಾತಾಡಿಕೊಂಡು ಟ್ರಿಪ್ ಮಾಡೋಣ ಅಂತ ಯೋಚನೆ ಮಾಡಿ ಹಾಗೆ ಮಾಡೇ ಬಿಟ್ವಿ ಪ್ಲ್ಯಾನಿಂಗ್. ಸೊ ಸಡನ್ ಆಗಿ ಆಗಿದ್ದು. ಆ್ಯಂಡ್ ನಾವು ಬಂದಂಥ ಪ್ರಾಪರ್ಟಿನಲ್ಲಿ ವುಡನ್ ಕಾಟೇಜಸ್, ಡಾಮ್ ರೂಮ್ಸ್, ಟೆಂಟ್ ರೂಮ್ಸ್ ಅನ್ನೋ 3 ಆಪ್ಷನ್ಸ್ ಇತ್ತು. ನಿಜ ಹೇಳಬೇಕು ಅಂದರೆ ಇಲ್ಲಿ ನನಗೆ ಎಲ್ಲಕ್ಕಿಂತ ಬೆಸ್ಟ್ ಅನಿಸಿದ್ದು ಫುಡ್ ವೆರೈಟೀಸ್. ಆ್ಯಂಡ್ ಸ್ಟಾಫ್ ತುಂಬಾ ಹಂಬಲ್ ಆಗಿ ನಾವು ಕೇಳಿದ್ದನ್ನೆಲ್ಲ ಅರೇಂಜ್ ಮಾಡಿಕೊಡ್ತಾ ಇದ್ರು, ಅಷ್ಟು ಸಪೋರ್ಟಿವ್ ಆಗಿದ್ರು. ಸೊ ಅದು ಒಂದು ಪ್ಲಸ್ ಪಾಯಿಂಟ್. ನನಗಿರೋದು ಒಂದು ಅತ್ತಿಗೆ, ಬಟ್ ನಮ್ಮನ್ನು ಬಿಟ್ಟು ಶಿ ಆಲ್ರೆಡಿ ಏಟ್ ಫಸ್ಟ್ ಮೀಟಿಂಗ್ ಆಫ್ಟರ್ ಸೋ ಲಾಂಗ್. ನೋಡಿ ನಾವೆಲ್ಲ ಇವಾಗ ಊಟ ಮಾಡ್ತಾ ಇದ್ದೀವಿ. ಬಿಕಾಸ್ ದೇ ವೇರ್ ಚಿಟ್ ಚಾಟಿಂಗ್. ನಮಗೆ 5 hours ಜರ್ನಿ, ಇವರಿಗೆ ಊರಿಂದ ಬರೋದಕ್ಕೆ 5 hours ಜರ್ನಿ. ಅಂದ್ರೂ ಎಲ್ಲರೂ ಮೀಟ್ ಆಗಿದ್ದ ಖುಷಿನಲ್ಲಿ ಸುಸ್ತೇ ಅನಿಸಿಲ್ಲ. 33 ಜನ ಒಟ್ಟಿಗೆ ಹೋಗೋದು ಒಂದು ಟ್ರಿಪ್ಪಲ್ಲಿ ಅಂದರೆ ಸುಲಭ ಇಲ್ಲ. ಎಲ್ಲರೂ ಒಟ್ಟು ಮಾಡೋದು, ಎಲ್ಲರೂ ಏನಾದರೂ ಮಾತಾಡ್ತಾ ಇರ್ತಾರೆ, ಅಲ್ಲಿ ಇಲ್ಲಿ ಗೇಮ್ಸ್ಗೆ ಹೋಗೋದು, ಅದು ಇದು ಆರ್ಗನೈಸ್ ಮಾಡೋದಂದರೆ ಸುಲಭನೇ ಇರಲ್ಲ. ಹಂಗೂ ಇವತ್ತು ಹೇಗೆ ಎಲ್ಲ ಆಯಿತು ಅಂತ ವಿಡಿಯೋ ನೋಡ್ತಾ ನೋಡ್ತಾ ನಿಮಗೆ ಗೊತ್ತಾಗುತ್ತೆ. ಸೊ ಮಿಸ್ ಮಾಡದೆ ಕೊನೆ ತನಕ ನೋಡಿ, ಇದರಿಂದ ನಿಮಗೂ ಸಾಕಷ್ಟು ಐಡಿಯಾಸ್ ಕೂಡ ಬರುತ್ತೆ ಫಾರ್ ಅ ಫ್ಯಾಮಿಲಿ ಟ್ರಿಪ್. ಹೋಗಿದ ತಕ್ಷಣ ಎಲ್ಲರೂ ಲಂಚ್ ಮಾಡಿದ್ವಿ ಫಸ್ಟ್. ಅದಾದಮೇಲೆ ಈ ಥರ ಗೇಮ್ಸ್ ಇತ್ತು, ಅಲ್ಲಿ ಚಿಕ್ಕ ಪ್ಲೇ ಏರಿಯಾ ಥರ, ಅಲ್ಲಿ ನಾವೆಲ್ಲರೂ ಈ ಥರ ಆಟಾಡ್ತಾ ಇದ್ವಿ. ಬಟ್ ಐ ರಿಯಲಿ ವಿಶ್ ಓವರ್ ಆಲ್ ಎಕ್ಸ್ಪೀರಿಯನ್ಸ್ ಈ ಪ್ರಾಪರ್ಟಿ ಕಡೆಯಿಂದ ಇನ್ನೂ ಒಂದು ಸ್ವಲ್ಪ ಇರ್ತಿದ್ರೆ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಯಾಕೆ ಏನು ಅಂತ ನಿಮಗೆ ಗೊತ್ತಾಗುತ್ತೆ, ಬಿಕಾಸ್ ನಾನು ಎಲ್ಲೇ ಹೋದ್ರೂ ಆನೆಸ್ಟ್ ಆಗಿರೋಂಥ ರಿವ್ಯೂ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಬಿಜಾಪುರ. ನಿಮಗೆ ರೂಮ್ ಕೊಟ್ಟಿಲ್ವಾ? ನಾನು ಕನ್ಯಾನದಿಂದ ಬಂದದ್ದು. ಲಾಸ್ಟ್ ವಿಡಿಯೋದಲ್ಲಿ ನೀವು ನೋಡಿದ್ರಿ ಅಲ್ವಾ, ಇವರೆಲ್ಲ ಬಸ್ಸಲ್ಲಿ ಬಂದಿದ್ರು. ಲಗೇಜ್ ಎಲ್ಲ ಹಾಗೆ ಇತ್ತು, ನಾವು ತೆಗ್ದೇ ಇಲ್ಲ. ಇವಾಗ ಲಗೇಜ್ನೆಲ್ಲ ಫಸ್ಟ್ ಎತ್ತಿಡಬೇಕು, ಬಿಕಾಸ್ ಆಮೇಲೆ ತುಂಬ ಕೆಲಸ ಇದೆ ಗೊತ್ತಾ. ಸೊ ಅದನ್ನೆಲ್ಲ ಮಾಡಬೇಕು. ಬೆಳಿಗ್ಗೆ ತಿಂಡಿಗೆ ಕೋಳಿ ಸುಕ್ಕ ಜೊತೆಗೆ ನೀರು ದೋಸೆ ತಿಂದಿದ್ರು. ಇವಾಗೆಲ್ಲ ವಾಪಸ್ ರೂಮಲ್ಲಿಟ್ಟು ಆಮೇಲೆ ಸುತ್ತಾಡೋಣ. Hi guys, we're gonna start with activities now. So we are going to activity area. Before ಇದೆಲ್ಲ ಡಿಲೀಟ್ ಕನ್ನಡ ಮಾತಾಡಕ್ ಬರಲ್ಲ. ಓ ಸಾರಿ.
ಓಕೆ, ಸೊ ಎಲ್ಲರೂ ಒಂದೊಂದು ರೆಸ್ಪಾನ್ಸಿಬಿಲಿಟೀಸ್ ತಗೊಂಡಿದ್ದಾರೆ. ನಮ್ಮ ರೆಸ್ಪಾನ್ಸಿಬಿಲಿಟಿ ವಾಸ್ ಟು ಅರೇಂಜ್ ಅ ಗೇಮ್ ಆಯ್ತಾ. ಸೊ ಕೆಲವೊಂದು ಆಕ್ಟಿವಿಟೀಸ್ನ ಪ್ಲಾನ್ ಮಾಡಿದ್ದೀವಿ. ಸೊ ವಿ ಥಾಟ್ ಫಸ್ಟ್ ಇಲ್ಲಿ ಏನು ಆಕ್ಟಿವಿಟೀಸ್ ಇದೆ ಅದನ್ನೆಲ್ಲ ಮಾಡ್ಸೋಣ ಅವ್ರ ಹತ್ರ, ಆಮೇಲೆ ನಮ್ಮ ಸರ್ಪ್ರೈಸ್ ಗೇಮ್ಸ್ನ ಆಡ್ಸೋಣ ಅಂತ. ಇಟ್ಸ್ ಗೋನ್ ಬಿ ಫನ್ ಗ್ರೂಪ್ ಆಕ್ಟಿವಿಟೀಸ್. ಇದಾದ ಪ್ಲಾನ್ ಮಲ್ದರ್ ಫನ್ಲೆ ಕನ್ನಡದಲ್ಲಿ ಹೇಳಿ. ಸೀಕ್ರೆಟ್ ಗೇಮ್ ಆರ್ಗನೈಸ್ ಪ್ಲಾನ್ ಮಾಡಿದ್ದೀನಿ. ಯಾರಿಗೆ? ಎಲ್ಲರಿಗೆ. ನಿಮ್ಗೆ ನನ್ನ ಅಣ್ಣ ಇಷ್ಟನಾ? ನಿಮ್ಗೆ ನನ್ನ ಅಣ್ಣ ಇಷ್ಟನಾ? ತುಂಬಾ ಇಷ್ಟ. ತುಂಬಾ ಇಷ್ಟ. ಯಾಕೆ ಇಷ್ಟ? ಇದು ಕನ್ನಡ ಬೇಗ. ಯಾಕೆ ಇಷ್ಟ? ಏನಿಲ್ಲ, ಹೀಗೇನೆ ಸಿಂಪ್ಲಿ ಸುಮ್ಮನೆ ಇಷ್ಟ. ಹಾಗೆ ಸುಮ್ನೆ ಪನ್ಲೆ ಹಾಗೆ ಸುಮ್ನೆ. ಮದ್ವೆ ಆದ್ಮೇಲೆ ಲೈಫ್ ಹೇಗಿದೆ? ಸೂಪರ್ ಡೂಪರ್ ಹಿಟ್. ಕನ್ನಡದಲ್ಲಿ ಹೇಳಿ. ಸೂಪರ್ ಕನ್ನಡ ತುಂಬಾ ಚಂದ ಇದೆ. ಫಸ್ಟ್ ಇಲ್ಲಿ ಬಂದು ನೋಡು ದಾದಾಪುರ ಕನ್ನಡ. ಫಸ್ಟ್ ನೀನು ಹೇಳ್ಕೊಡು, ಆಮೇಲೆ ನಾನು ಹೇಳ್ತಿದ್ದೆ. ಹೌದಾ? ವೆರಿ ನೈಸ್. ಹನಿಮೂನ್ ಚೆನ್ನಾಗಾಯ್ತಾ? ಹನಿಮೂನ್ ಪೋತುಜಿ ಹೋಗ್ಲಿಲ್ಲ, ಟೈಮ್ ಇಲ್ಲ. ಆಮೇಲೆ ನಮ್ಮ ಫ್ಯಾಮಿಲಿ ಇಷ್ಟನಾ ಅಣ್ಣ ಇಷ್ಟನಾ? ಅಣ್ಣ ಫ್ಯಾಮಿಲಿ ಇಷ್ಟ. ಫ್ಯಾಮಿಲಿ ದಿಕ್ಕಿನ ಕನ್ನಡದಲ್ಲಿ ಹೇಳಿ. ಅಣ್ಣ ಸಿಕ್ಕಿದ್ದು ಅದಕ್ಕೆ ಫ್ಯಾಮಿಲಿ ಸಿಕ್ಕಿತ್ತು. ಸೊ ಇಟ್ಸ್ ಫಸ್ಟ್ ಪ್ರಿಫರೆನ್ಸ್ ಇಸ್ ಅಣ್ಣ. ನಮ್ಮ ಫ್ಯಾಮಿಲಿನಲ್ಲಿ there is one. ಇವಾಗ ನಾನು ನನ್ನ ಸಿಸ್ಟರ್ಸ್ ಮಾಮ ಆಯ್ತಾ ಆಕ್ಟಿವಿಟೀಸ್ಗೆ ಹೋಗೋಣ. ನನಗಂತೂ ಫುಲ್ ಮಜಾ ಅತ್ತಿಗೆ ಜೊತೆ ಕನ್ನಡದಲ್ಲಿ ಮಾತಾಡೋದಕ್ಕೆ. ನಿಮ್ಗೆ ಅವ್ರ ಜೊತೆ ಫುಲ್ ವಿಡಿಯೋ ಮಾಡಬೇಕು ಅಂದರೆ ಲೆಟ್ ಮೀ ನೋ ಆಯ್ತಾ. ಶಿ ಇಸ್ ರಿಯಲಿ ಲವ್ಲಿ ಪರ್ಸನ್. ಇವಾಗ ಗೇಮ್ಸ್ ಆಟೋಣ ಅಂತ ಎಲ್ಲರಿಗೂ ಅನೌನ್ಸ್ಮೆಂಟ್ ಮಾಡ್ತಾ ಇದ್ದೀನಿ. ಹುಡುಗರು ಒಂದು ಕಡೆಯಿಂದ ರೆಡಿ ಆಗ್ತಾ ಇದ್ರೆ, ಲೇಡೀಸ್ ಅವರು ಇನ್ನೊಂದು ರೂಮಲ್ಲಿ ರೆಡಿ ಆಗ್ತಾ ಇದ್ದಾರೆ. ಆ್ಯಂಡ್ ಅಮ್ಮನಿಗೆ ನಾನು ಕೇಳಿದ್ದೆ, ನೀವು ಏನಕ್ಕೆ ನಂಬಿಲ್ಲ ಆ ಪ್ರ್ಯಾಂಕ್ನ ಅಂತ. ಅಮ್ಮಂದ್ರು ಹೇಗಿದ್ರು ಅಮ್ಮಂದ್ರಲ್ಲ, ವೆರಿ ಸ್ಮಾರ್ಟ್. ನಾನು ನಂಬಲೇ ಇಲ್ಲ. ನಂಗೆ ಗೊತ್ತು ನನ್ನ ಮಗಳಿಗೆ ಅಂತ. ಏ ಸುಂದ್ರಿ, ಈಗ ಎಲ್ಲಿಗೆ ಹೋಗೋದು? ನಾವ ಈಗ ನೀರಿಗೆ ಹೋಗುದಂತೆ. ನೀರತ್ತೆ ಗೇಮ್ಗೆ ಒಬ್ಬರೇ. ಗೇಮಿಗೆ ಮಕ್ಕಳೆಲ್ಲ ಹೇಳಿದ್ರು ನೀರಿಗೆ ಹೋಗುದಂತ. ನನ್ಗೆ ಅದು ಹೆದರಿಕೆ ಆಗ್ತದೆ. ನೀರು ನಂಗೆ ತುಂಬಾ ಭಯ. ನಿಮ್ಮ ಸೊಂಟನೂ ಹೇಗಿದೆ? ಅಯ್ಯೋ, ಅದು ಯಾಕೆ ವೀಶಿತ ನಾನು ಹೇಳುದು, ಅದು ಕತೆ ಬಿಡು ನೀನು. ಅವರಿಗೆ ಪಾಪ ಕಷ್ಟ ಕೊಡ್ಬೇಡಿ. ಸಕಲೇಶ್ಪುರದ ವಾತಾವರಣ ಹೇಗಿದೆ? ಸೂಪರ್ ಇದೆ. ಬಿಸಿಲು ತುಂಬಾ ಅಲ್ಲ, ಕೋಲ್ಡ್ ಇದೆ. ಹೊರಗಡೆ ಕೋಲ್ಡ್ ಇದೆ, ಒಳಗೆ ಮಾತ್ರ ಸ್ವಲ್ಪ ಸೆಕೆ ಇದೆ. ಹೇಗಿದೆ ವಾತಾವರಣ? ನಾನು ತುಂಬಾ ಚಳಿ ಉಂಟು ಅಂತ ಎನಿಸಿದೆ. ಆ ಫೀಲಿಂಗ್ಸ್ ಗೊತ್ತಾಗುದಿಲ್ಲ. ನಾಳೆ ಬಿಸಿಲೇ ಘಾಟ್, ಇವತ್ತು ಬೇಗರ್ ಘಾಟ್. ಈಗ ಎಂತ ಮಾಡುದು? ಈಗ ಎಂತ ನಾವು ಹೇಳ್ತಿದ್ದಾರೆ, ಎಂತ ಮಾಡುದು ಗೊತ್ತಿಲ್ಲ. ಈಗ ಜಿಪ್ ಲೈನರ್ ಅಂತೆ. ಎಂತ ಮಾಡುದು? ಜಿಪ್ ಲೈನ್, ಸೈಕ್ಲಿಂಗ್. ಸರಿ, ಒಂದಷ್ಟು ಗೇಮ್ಸ್ ಇದೆಯಾ ಅಂತ ನಮಗೆ ಲಿಸ್ಟ್ನ ಕೊಟ್ಟಿದ್ರ. ನಾವೆಲ್ಲರೂ ಬಂದ್ವಿ ಎಕ್ಸೈಟ್ಮೆಂಟ್ ಇಂದ, ಹೋಗೋಣ ಎಲ್ಲಿದೆ ನೋಡ ಗೇಮ್ಸ್ ಅಂತ. ಬಟ್ ಏನಾಯ್ತು ಗೊತ್ತಾ? ಫಸ್ಟ್ ಆಕ್ಟಿವಿಟಿ ಮಕ್ಳಿಗೆ ತುಂಬಾನೇ ಕ್ಯೂರಿಯಾಸಿಟಿ ಇದ್ದಿದ್ದು ಸೂಪರ್ಮ್ಯಾನ್ ಜಿಪ್ ಲೈನ್ ಮಾಡಬೇಕು ಅಂತ ಆಯ್ತಾ. ಈ ದೊಡ್ಡವರೆಲ್ಲ ಹೆಂಗ್ ನೋಡ್ತಾ ಇದ್ದಾರೆ ನೋಡಿ, ಅಯ್ಯೋ ಏನಕ್ಕಾದ್ರೂ ಇದು ಮಾಡಬೇಕು ಅಂತ. ಅವ್ರಿಗೆಲ್ಲ ಭಯ, ರಿಸ್ಕ್, ಸೇಫ್ಟಿನ ಹೇಗಿದೆಯಂತ. ನಾನು ಹೋಗಲ್ಲ, ಎಲ್ಲೋ ಹೋಗಲ್ಲ. ಸರಿ ತಿಕ್ಕ ಹೊಡ್ತಿ ಸಂಶಯ ಅಮಸರಲ್ಲಿ ಪುಡ್ಸಿ ಎಂಕ ಪೋಡಿಗೆ ಹಾಪುಡು ಮಾರೈತಿ. ಅದು ಧೈರ್ಯತನ ಮಾತ್ರ ಜೈ ಹನುಮಾನ್ ಕಿ ಜೈ ಹನುಮಾನ್ ಕಿ. ಅದ್ರ ಪಕ್ಕದಲ್ಲಿ ಈ ತರ ಟಾರ್ಗೆಟ್ ಶೂಟಿಂಗ್ ಜೊತೆಗೆ ಆರ್ಚರಿ ಕೂಡ ಇತ್ತು. ಸಿ ಪ್ರಾಪರ್ಟಿನಲ್ಲಿ ರೂಮ್ನೆಲ್ಲ ಚೆನ್ನಾಗಿ ಮೇಂಟೈನ್ ಮಾಡಿದ್ರು. ಬಟ್ ಊಟಕ್ಕಿದ್ದಂಥ ಡೈನಿಂಗ್ ಏರಿಯಾ ಕಂಜೆಸ್ಟೆಡ್ ಅನ್ನಿಸ್ತು. ಹಾಗೆಯೇ ಈ ಥರದ ಗೇಮಿಂಗ್ ಝೋನ್ ಇದೆಯಲ್ಲ, ಕಾಡಿನ ಮಧ್ಯೆ ಇತ್ತು. ಅದನ್ನು ಅಷ್ಟೊಂದು ಚೆನ್ನಾಗಿರೋ ಸೆಟಪ್ನಲ್ಲಿ ಇರಲಿಲ್ಲ. ಸೊ ಆ ಹೈಜೀನ್ ಫ್ಯಾಕ್ಟರ್ಗೆ ನನಗೆ ಇಲ್ಲಿ ಹೋದ್ಮೇಲೆ ಒಂಥರ ಅಸಮಾಧಾನ ಅನ್ನಿಸ್ತು. ಅಯ್ಯೋ ಎಲ್ಲಾನು ಕರ್ಕೊಂಡು ಬಂದಿದ್ದೀನಿ, ಹೇಗೆ ಅನ್ಕೋತಾರೋ ಏನು ಅಂತ. ಈ ಎರಡು ಫ್ಯಾಕ್ಟರಿಂದ ತುಂಬ ಡಿಸಪಾಯಿಂಟಿಂಗ್ ಅನ್ನಿಸ್ತು. ಎನಿವೇಸ್ ಇದ್ದಂಥ ಎಲ್ಲ ಎಕ್ಸ್ಪೀರಿಯನ್ಸ್ ಬೇರೆದು ಪರವಾಗಿಲ್ಲ, ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಇದರ ನಡುವೆ ನಾವು ಒಂದಷ್ಟು ಗೇಮ್ಸ್ನ ಆಟಾಡೋದಕ್ಕೆ ಈ ಥರ ಗ್ರೂಪ್ಸ್ ಮಾಡ್ತಾ ಇದ್ದೀವಿ. ಟೀಮ್ ಎ ಅಣ್ಣಂದು, ಟೀಮ್ ಬಿ ಅತ್ತಿಗೆದು ಅಂತ ಎಲ್ಲರೂ ಡಿವೈಡ್ ಮಾಡ್ಕೋತಾ ಇದೀವಿ. ಬಿಕಾಸ್ ಇಲ್ಲಿ ಅಷ್ಟೊಂದು ಗೇಮ್ಸ್ ಇರಲಿಲ್ಲ ಅಲ್ಲ. ಸೊ ನಾವೇ ನಮ್ಮ ಫ್ಯಾಮಿಲಿ ಗೇಮ್ಸ್ನೆಲ್ಲ ಪ್ಲಾನ್ ಮಾಡ್ತಾ ಇದ್ವಿ. ಏನು ಚೆನ್ನಾಗಿತ್ತು ಗೊತ್ತಾ? ನೀವಂತೂ ಫ್ಯಾಮಿಲಿ ಜೊತೆ ಹೋದಾಗ ಈ ಥರ ಗೇಮ್ಸ್ನ ಆಟಾಡಿ. ಫಸ್ಟ್ ಡಾಗ್ ಅಂಡ್ ದ ಬೋನ್. ಇದೊಂದೇ ಅಲ್ಲ, ಸುಮಾರಷ್ಟು ಗೇಮ್ಸ್ ಇತ್ತು. ನಕ್ಕು ನಕ್ಕು ಸಾಕಾಗಿದೆ ನಮ್ಮೆಲ್ಲರಿಗೂ.
ಅಲ್ಲ ಫುಲ್ ಗಲಾಟೆ. ಒಂದು ಟೀಮ್ ಅವ್ರು ವಿನ್ ಆದ್ರೆ ಇನ್ನೊಂದು ಟೀಮ್ ಅವ್ರು ನಿಮ್ಮದು ಮೋಸ ಅನ್ನೋದು, ಇನ್ನೊಂದು ಟೀಮ್ ಅವ್ರು ವಿನ್ ಆದ್ರೆ ಈ ಕಡೆ ಟೀಮ್ ಅವ್ರು ನಿಮ್ಮದು ಮೋಸ ಅನ್ನೋದು. ಫುಲ್ ಮಜಾ ಮಾತ್ರ. ಸೊ ಎಲ್ಲರೂ ಆಟ ಆಡಿದ್ರ ಫಸ್ಟ್ ಸೆಟ್ ಆಫ್ ಗೇಮ್ನ. ಸೆಕೆಂಡ್ ಸೆಟ್ ಆಫ್ ಗೇಮ್ ನಾವು ಆರ್ಗನೈಸ್ ಮಾಡಿದ್ದು ಮ್ಯೂಸಿಕಲ್ ಚೇರ್. ಸಿಂಪಲ್ ಗೇಮ್ಸೇ, ಬಟ್ ಈ ಸಿಂಪಲ್ ಗೇಮ್ಸೇ ಚೆನ್ನಾಗಿರುತ್ತೆ. ಈ ನಮ್ ದೊಡ್ಡಮ್ಮ ಅಂತ ಕಾಮಿಡಿ ಅಂತೂ ಮುಗಿಯೋದಿಲ್ಲ. ನೋಡಿ ಅವ್ರಿಗೆ ಚೇರ್ ಇಲ್ಲ ಅಂತ ಹೊಸದಾಗಿ ಚೇರ್ ತೆಗೆದು ಇಲ್ಲಿ ಕೊಡ್ತಾ ಇದ್ದಾರೆ. ಕೊನೆಗೆ ಉಳ್ದಿರೋದು ಯಾರು ಗೊತ್ತಾ? ನನ್ನಿಬ್ರು ಅಣ್ಣಂದ್ರು ಹೆಂಡತಿಯರು. ಸೊ ಇಬ್ರು ಒಂದೇ ಮನೆ ಸೊಸೆ ಅಂದ್ರು. ಸೊ ಇಬ್ರಲ್ಲಿ ಒಬ್ರು ವಿನ್ ಆದ್ರು. ಲೇಡೀಸಿಗೆ ಸೊ ಪ್ಲೀಸ್ ದಯವಿಟ್ಟು ರಪ್ಪ ಬನ್ನಿ ಮಾರೆ. ಕ್ವಿಕ್ ಆಗಿ ಹೇಳ್ತೀನಿ ಆಯ್ತು. ಎರಡನೇ ಆಟ ಏನು ಅಂದ್ರೆ, ಒಂದು ಹಾಡು ಹಾಕಿರ್ತೀವಿ. ಆ ಹಾಡಲ್ಲಿ ಒಂದು ಐಟಮ್ ಇರುತ್ತೆ. ಆ ಐಟಮ್ನ ಇಲ್ಲಿ ಇಟ್ಟಿರ್ತೀವಿ. ಅದನ್ನ ಆ ಹಾಡು ಬರ್ತಾ ಇದ್ದಂಗೆ ತಗೊಂಡು ಓಡೋಗ್ಬೇಕು. ಸೀರೆ ಗೇಮ್ ಎಂಜಾಯ್ ತಂಡ. ಬ್ಯಾಕ್ ಟು ಬ್ಯಾಕ್ 3 ಗೇಮ್ಸ್ ಆಟಾಡಿ, ಕಿರ್ಚಾಡಿ, ಅಲ್ಲಿ ಇಲ್ಲಿ ಓಡಾಡಿ ಫುಲ್ ಮಜಾ ಮಾಡ್ಕೊಂಡು ನಾವು ಸಂಜೆ ಪೂಲಿಗೆ ಹೋಗೋಣ ಅಂತ ಅನ್ಕೊಂಡಿದ್ವಿ. ಈ ಥರ ಕ್ಯಾರಮ್ ಇಂಡೋರ್ ಗೇಮ್ಸು ಇತ್ತು, ರೇನ್ ಡಾನ್ಸ್ ಇತ್ತು, ಪೂಲ್ ಇತ್ತು. ಫುಲ್ ಮಜಾ ಮಾಡಿದ್ವಿ. ಕೆಲವೊಬ್ರಿಗೆ ಭಯ ಕೂಡ ಆಯಿತು. ಅದಕ್ಕೆ ಎಷ್ಟು ಭಯ ಆಯಿತು ಗೊತ್ತಾ? ಆ್ಯಂಡ್ ಎಲ್ಲರೂ ಸೂಪರ್ಬಾಗಿ ಎಂಜಾಯ್ ಮಾಡಿದ್ದು. ಈ ಟೈಮ್ ಅಂತೂ ಫುಲ್ ಫೆಂಟಾಸ್ಟಿಕ್ ಅನ್ನಿಸ್ತು. ಈ ಕ್ಷಣದಲ್ಲಿ ಅನಿಸಿದ್ದು ಓಕೆ ಪರವಾಗಿಲ್ಲ, ಓವರಾಲ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ. ಅಲ್ಲಿ ಇಲ್ಲಿ ಆಬ್ವಿಯಸ್ಲಿ ಡಿಸಪಾಯಿಂಟ್ ಆಗಿದೆ, ಬಟ್ ಇದೇನು ಮಾಡೋಕ್ಕಾಗಲ್ಲ. ಇದರಲ್ಲಿ ಖುಷಿ ಪಡಬೇಕು ಅಂತ. ಲುಕ್ ಎಟ್ ದಿಸ್ ಅದಕ್ಕೇನೋ ಹೇಗೆ ಅವ್ರು ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂದರೆ ಅದಕ್ಕೆ ಫುಲ್ ಭಯ ಗೊತ್ತಾ. ಬಟ್ ಹಂಗಿರ್ತಾರಲ್ವ ಕೆಲವೊಬ್ರಿಗೆ ನೀರಂದರೆ ಫುಲ್ ಭಯ. ನನಗೂ ಹಾಗೆ ಇತ್ತು. ಬಟ್ ಇವಾಗ ಸ್ವಿಮ್ಮಿಂಗ್ ಕ್ಲಾಸಸ್ ಮಾಡಿದ್ಮೇಲೆ ನನಗೆ ಪರವಾಗಿಲ್ಲ. ಅಂದ್ರೂ ಇಲ್ಲಿ ಸ್ವಿಮ್ಮಿಂಗ್ ಟ್ರೈ ಮಾಡಿದ್ದೆ ನಾನು. ನನಗೆ ಮರ್ತೇ ಹೋಗಿದೆ ಗೊತ್ತಾ ಸ್ವಿಮ್ಮಿಂಗ್. ಬಟ್ ಟ್ರಸ್ಟ್ ಮೀ, ಎಷ್ಟೋ ಸಮಯ ಆದಮೇಲೆ ಒಂದು ಎಂಟೈರ್ ಫ್ಯಾಮಿಲಿ ಈ ಥರ ಟ್ರಿಪ್ಗೆ ಹೋಗಿದ್ದು ಮಾತ್ರ ಸೂಪರ್ ಅನ್ನಿಸ್ತು. ಬಟ್ ಎಲ್ಲ ಫ್ಯಾಮಿಲಿ ಮೆಂಬರ್ ಸಪೋರ್ಟ್ ಮಾಡ್ತಾ ಇರಲಿಲ್ಲ ಅಂದರೆ ಇದು ಆಗ್ತಾನೇ ಇರಲಿಲ್ಲ. ಅದು ಹೇಗೆ ಏನು ಅಂತ ಗೊತ್ತಾಗಬೇಕು ಅಂದರೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಿಮಗೆಲ್ಲ ಡೀಟೇಲ್ಸ್ನ ತಿಳಿಸ್ತೀನಿ. ಹೇಗೆ ನಮ್ಮ ಫ್ಯಾಮಿಲಿನಲ್ಲಿ ಎಲ್ಲರೂ ಈ ಥರ ಇರ್ತಾರೆ, ಜಗಳ ಆಗಲ್ವಾ, ಮನಸ್ತಾಪಗಳು ಬರಲ್ವಾ? ಡೆಫಿನೆಟ್ ಆಗಿರುತ್ತೆ. ಯಾಕಿರಲ್ಲ? ಎಲ್ಲ ಫ್ಯಾಮಿಲಿ ದೋಸೆ ತೂತೆ ಅಲ್ವಾ? ಆದರೆ ಅದನ್ನೆಲ್ಲ ಹಿಂದಕ್ಕಿಟ್ಟು ಫ್ಯಾಮಿಲಿ ಅಂದಮೇಲೆ ನಾವು ಒಟ್ಟಿಗೆ ಇರಲೇಬೇಕು. ಏನೇ ಆಗಲಿ ಪ್ರಪಂಚದಲ್ಲಿ ಯಾವುದೇ ರೀತಿ ಸಂದರ್ಭ ಇರಲಿ, ಫ್ಯಾಮಿಲಿ ಮಾತ್ರ ನಮ್ಮ ಜೊತೆಗಿರುತ್ತೆ ಯಾವಾಗಲೂ. ಏನಂತೀರಾ? ಇಟ್ಸ್ ಆಲ್ಮೋಸ್ಟ್ 6:45. ಸೊ ಎಷ್ಟು ಎಂಜಾಯ್ ಮಾಡಿದ್ವಿ ಅಂದರೆ ರೇನ್ ಡ್ಯಾನ್ಸ್ ಆಗಿರ್ಬೋದು, ಆರ್ ಇನ್ ದ ಪೂಲ್, ಮ್ಯೂಸಿಕಲ್ ಚೇರ್ ಆಟಾಡಿದ್ವಿ. ಆಮೇಲೆ ಒಂದು ಫನ್ ಮ್ಯೂಸಿಕ್ ಹಾಡಿನ ಗೇಮ್ ಆಟಾಡಿದ್ವಿ. ಯಾರ್ದಪ್ಪ ಕಾಲು ಅರ್ಜೆಂಟಾಗಿ ಎತ್ತಿ. ಇದೆಲ್ಲ ಆಟಾಡಿದ್ವಿ. ಇಟ್ ವಾಸ್ ಫನ್. ಇವಾಗ ವಿ ಆರ್ ಗೋಯಿಂಗ್ ಟು ಕ್ಲಿಯರ್ ಅಪ್ ಪೇಮೆಂಟ್ಸ್ ಆ್ಯಂಡ್ ಇನ್ನೂ ಸ್ವಲ್ಪ ಗೇಮ್ಸ್ ಎಲ್ಲ ಆಟಾಡಬೇಕು ಅನ್ನೋ ಆಸೆ. ಹೌ ವಾಸ್ ಇಟ್? ಸೂಪರ್ ಫನ್. ನಾನು ಯಾವತ್ತು ರಿಸಾರ್ಟ್ 5 ಸ್ಟಾರ್ ಎಂತ ಹೋಗಿದ್ದೀನಿ, ಯಾವತ್ತು ಏನು ಯೂಸೇ ಮಾಡಿಲ್ಲ. ರೂಮಲ್ಲಿ ಇದ್ಬಿಟ್ಟು ಬಂದಿರೋದು. ಬಟ್ ಇವತ್ತು ಇಲ್ಲಿ ಅಷ್ಟು ಆಕ್ಟಿವಿಟೀಸ್ ಯಾವತ್ತು ಮಾಡಿಲ್ಲ. ಅಷ್ಟು ಎಂಜಾಯ್ ಮಾಡಿದೀವಿ. ಸ್ಟಾರ್ಟಿಂಗ್ ಬಂದಾಗ ಡಿಸಪಾಯಿಂಟ್ ಆಗಿತ್ತು, ಏನಪ್ಪ ಈ ಥರ ಫ್ಯಾಮಿಲಿ ಅವರೆಲ್ಲ ಏನು ಅನ್ಕೋತಾರೆ. ಬಟ್ ಇವಾಗ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ನಾವು ಇದಕ್ಕಿಂತ ತೀರಾ ಚೆನ್ನಾಗಿರೋ ಪ್ರಾಪರ್ಟೀಸ್ಗೆಲ್ಲ ಹೋಗಿದ್ದೀವಿ ಅಲ್ವಾ? ಅಲ್ಟ್ರಾ ಲಕ್ಸುರಿಗೆ ಹೋಗಿದ್ದೀವಿ, ಬಟ್ ಅಲ್ಲಿ ಏನು ಮಾಡಿಲ್ಲ, ಸುಮ್ಮನೆ ಮಲ್ಕೊಂಡು ಎದ್ದು ಬಂದಿರೋದು. ಸೊ ದುಡ್ಡು ವೇಸ್ಟ್. ಐ ಡೋಂಟ್ ಮೈಂಡ್ ಯಾವ ಥರ ಪ್ರಾಪರ್ಟೀಸ್ಗೆ ಹೋಗ್ತೀವಿ, ಯಾರ ಜೊತೆ ಹೋಗ್ತೀವಿ, ಅದು ಇಂಪಾರ್ಟೆಂಟ್ ಆಗುತ್ತೆ. ಅದೇ ಎಷ್ಟು ತರ ಕಂಪನಿ ಇರಬೇಕು, ಎಲ್ಲರೂ ಆಕ್ಟಿವ್ ಇರಬೇಕು. ಎಲ್ಲರೂ ಆಕ್ಟಿವ್ ಇದ್ದಾಗ ನಾವು ನಮಗೆ ಜೋಶ್ ಬಂದ್ಬಿಡುತ್ತೆ ಅಲ್ವಾ? ಸೋ ಹ್ಯಾಪಿ ನೀವು ಈ ತರ ಮಾತಾಡಿದಕ್ಕೆ. ಸೋ ಕ್ಯೂಟ್. ತುಂಬಾ ಆಕ್ಟಿವ್ ಇದ್ದಾರೆ ಎಲ್ಲ. ಹೌದಾ? ಖುಷಿ ಆಯ್ತಾ? ನಿಮ್ಮನೆ ಕಡೆ ಅಂತೂ ಎಲ್ಲ ಫುಲ್ ಆಕ್ಟಿವ್. ನಮ್ಮನೆ ಕಡೆ
ಯಾರ್ಯಾರು ಆಕ್ಟಿವ್ ಇದಾರೋ ಅವ್ರಿಗೆ ಬಂದಿದ್ದಾರೆ. ಮಾಮ ಮಾಮಿ ಇಬ್ರು ಫುಲ್ ಆಕ್ಟಿವ್, ಅವರಿಬ್ರು ಇದ್ದಾರೆ. ಸೊ ಓವರ್ ಆಲ್ ಎಲ್ಲರೂ ಫುಲ್ ಆಕ್ಟಿವ್. ಸೋ ಸ್ವೀಟ್. ಸರಿ, ಹಾಗಾದ್ರೆ ನೆಕ್ಸ್ಟ್ ಇನ್ನೊಂದು ಟ್ರಿಪ್ ಕರ್ಕೊಂಡು ಹೋಗೋಣ. ಹೋಗೋಣ. ಸೋ ಸ್ವೀಟ್. ರಾತ್ರಿ ಹೊತ್ತಿಗೆ ಎಲ್ಲರೂ ಫ್ರೆಶನ್ ಅಪ್ ಆಗಿ ಬಾನ್ ಫೈರ್ ಹತ್ರ ಬಂದ್ವಿ. ಇಲ್ಲಿ ಮತ್ತೊಂದು ಆಟ. ಈ ಆಟವನ್ನ ನನ್ನ ಕಸಿನ್ ಹಾಗೇನೆ ನನ್ನ ಅತ್ತಿಗೆ ಅವರು ಸೇರಿ ಯೋಚನೆ ಮಾಡಿದ್ದು. ಏನು ಚೆನ್ನಾಗಿತ್ತು ಆಟ ಗೊತ್ತಾ? ಸೊ ಎಲ್ಲರಿಗೂ ಒಂದೊಂದು ಚೀಟಿ ಕೊಟ್ಟಿರ್ತೀವಿ. ಈ ಥರ ಆ ಚೀಟಲ್ಲಿ ಒಂದೊಂದು ಪ್ರಾಣಿದು ಆ್ಯಕ್ಷನ್ ಮಾಡೋದಕ್ಕಿರುತ್ತೆ. ಸೊ ಎಲ್ಲರಿಗೂ ಮಿಕ್ಸ್ ಆಗಿರುತ್ತೆ. ಆ ಪ್ರಾಣಿದವ್ರು ಆ್ಯಕ್ಷನ್ ಮಾಡ್ತಾ ಮಾಡ್ತಾ ಅವರ ಗುಂಪಿಗೆ ಹೋಗ್ಬಿಟ್ಟು ಸೇರಬೇಕು. ಇವಾಗ 5 ಜನರಿಗೆ ನಾಯಿ ಸಿಕ್ಕಿರುತ್ತೆ ಅಂದ್ಕೊಳ್ಳಿ, ಅವ್ರು ನಾಯಿ ಥರ ಆ್ಯಕ್ಷನ್ ಮಾಡಿ ಅವ್ರದ್ದೇ ಒಂದು ಗುಂಪನ್ನ ಫಾರ್ಮ್ ಮಾಡಬೇಕು. ಸಖತ್ತಾಗಿತ್ತು ಈ ಗೇಮ್ನ. ನೀವಂತೂ ಟ್ರೈ ಮಾಡಲೇಬೇಕು ನಿಮ್ಮ ಫ್ಯಾಮಿಲಿ ಜೊತೆ. ಅದಾದ್ಮೇಲೆ ಕೊನೆಯ ಆಟ ನಾವು ಆಟಾಡಿದ್ದು ಏನು ಅಂದರೆ ಕಪಲ್ಸ್ ಡಾನ್ಸ್ ಮಾಡಬೇಕು ಅಂತ ಎಲ್ಲರಿಗೂ ಕಪಲ್ ಆಗಿ ಹಾಡು ಹಾಕಿದ್ವಿ. ಇದೆಲ್ಲ ಆಗಿದ ತಕ್ಷಣ ಎಲ್ಲರೂ ಡೈನಿಂಗ್ ಏರಿಯಾ ಹತ್ರ ಬಂದ್ವಿ. ಯಾಕಂದರೆ ಮಾತಾಡಬೇಕಾಗಿತ್ತು ನೆಕ್ಸ್ಟ್ ಡೇ ಎಷ್ಟು ಗಂಟೆಗೆ ಎದ್ದು ಎಲ್ಲಿ ತಿರ್ಗಾಡಕ್ಕೆ ಹೋಗೋದು ಅಂತ. ಇದಾಗಿದ ತಕ್ಷಣ ಮತ್ತೆ ಎಲ್ಲರೂ ಡಾನ್ಸ್ ಫ್ಲೋರಿಗೆ ಬಂದ್ವಿ. ನಾನ್ ಸ್ಟಾಪ್ ಡಾನ್ಸ್. ರಾತ್ರಿ ಸ್ಟಾರ್ಟರ್ಸ್ ಇತ್ತು ಸಪ್ರೇಟ್ ಆಗಿ, ಡಿನ್ನರ್ ಕೂಡ ಇತ್ತು. ತುಂಬ ಚೆನ್ನಾಗಿತ್ತು. ಫುಡ್ ಮಾತ್ರ ನೋ ಕಂಪ್ಲೇಂಟ್ಸ್, ಅಷ್ಟು ಚೆನ್ನಾಗಿ ಮಾಡಿದ್ರು. ಸರ್ವಿಸ್ನ ತುಂಬ ರುಚಿಯಾಗಿತ್ತು. ತುಂಬ ವೆರೈಟೀಸ್ ಕೂಡ ಇತ್ತು. ಎಲ್ಲ ಎದ್ದು ಬಿದ್ದು ಏನು ಡಾನ್ಸ್ ಗೊತ್ತಾ, ಹೆಂಗೆ ಡಾನ್ಸ್ ಮಾಡಿದ್ದೀವಿ. ಫುಲ್ ಖುಷಿನಲ್ಲಿ ಎಲ್ಲ ಮುಗಿಸ್ಕೊಂಡು ಇವಾಗ ಡಿನ್ನರ್ಗಂತ ಬಂದಿದ್ದೀವಿ. ಡಿನ್ನರ್ ಅಂತೂ ತಣ್ಣಗಾಗಿ ಹೋಗಿದೆ, ಅಷ್ಟು ಲೇಟ್ ಬಂದಿದ್ವಿ. ನಾವು ಅನ್ಕೊಂಡಿರೋ ಥರ ಬೆಳಿಗ್ಗೆ ಎಲ್ಲ ಚಳಿ ಇರಲಿಲ್ಲ ನಾವು ಹೋಗಿದ್ದ ಟೈಮ್ನಲ್ಲಿ, ಬಟ್ ಸಂಜೆ ಅಂತೂ ಚಳಿ ಅನ್ನಿಸ್ತಾ ಇತ್ತು. ಎನಿವೇಸ್, ನಿಮಗೆ ಇವತ್ತಿನ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಮಿಸ್ ಮಾಡದೆ ಹಿಟ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಪ್ರೀತಿ ಸದಾ ಹೀಗೆ ಇರಲಿ. ನಿಮ್ಮ ಕನ್ನಡತಿಯನ್ನು ಸದಾ ಪ್ರೋತ್ಸಾಹಿಸಿ. ಲಾಟ್ಸ್ ಆಫ್ ಲವ್. ನೀವೆಷ್ಟು ಕಾಯ್ತಾ ಇದ್ರೆ ಈ ವಿಡಿಯೋ ಸೀರೀಸ್ಗೆ, ನನ್ನ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಕಾಯ್ತಾ ಇದ್ರು. ಒಂದು ಸ್ವಲ್ಪ ಡಿಲೇ ಆಗಿದೆ, ಬಟ್ ಐ ಹೋಪ್ ಈ ವಿಡಿಯೋ ಸೀರೀಸ್ನ ನೀವು ಎಂಜಾಯ್ ಮಾಡ್ತಾ ಇದ್ದೀರಾ. ಹಾಗೆಯೇ ಮರಿದೇನೆ ಸಬ್ಸ್ಕ್ರೈಬ್ ಮಾಡಿ. 200K ಫ್ಯಾಮಿಲಿ ಆದಷ್ಟು ಬೇಗ ನಮ್ಮದಾಗತ್ತೆ.